ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಚಟ್ನಿ ಪುಡಿ ವೆರೈಟಿನ ತೊಗೊಂಡು ಬಂದಿದ್ದೀನಿ. ನನ್ನ ಚಾನಲಲ್ಲಾಗಲೇ ಬೇರೆ ಚಟ್ನಿ ಪುಡಿ ಇದೆ. ಇದು ಬರೀ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿ ಮಾಡ್ತಾರೆ ಅಂತ ಚಟ್ನಿ ಪುಡಿ. ಬಾಣಂತಿಯರಿಗಂತೂ ತುಂಬಾ ಒಳ್ಳೇದಿದು. ಅನ್ನದ ಜೊತೆಗೆ ಅಥವಾ ದೋಸೆ, ಗೋಧಿ ದೋಸೆ, ರವೆ ದೋಸೆ, ಮೆಂತ್ಯದ ದೋಸೆ ಎಲ್ಲದಕ್ಕೂ ಆಗಿಬರುತ್ತೆ ಇದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನೋಡಿ, ನಾನು ತೊಗೊಂಡಿರೋ ಸಾಮಾನನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಕರ್ಬೇವಿನ ಸೊಪ್ಪನ್ನ ತೊಳೆದು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಉಪ್ಪು, ಇದು ಹುಣಸೆಹಣ್ಣು, ಬೆಳ್ಳುಳ್ಳಿ ಒಂದು 3 ಗೆಡ್ಡೆ, ಒಣಮೆಣ್ಸಿಕಾಯಿ ಮತ್ತು ಬೆಲ್ಲ. ಒಣಮೆಣ್ಸಿಕಾಯಿ ಎರಡೂ ತೊಗೊಂಡಿದ್ದೀನಿ, ಸ್ವಲ್ಪ ಬೇಡಿಗೆ ಮತ್ತು ಗುಂಟೂರು. ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಬೇಕು, ಇದು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಆಗಿರೋದ್ರಿಂದ. ಒಂದು ಸ್ವಲ್ಪ 4ರಿಂದ 5 ಸ್ಪೂನ್ ಹುರ್ಗಡ್ಲೆ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಮೆಣಸಿನ್ಕಾಯಿನ ಬಾಣಲಿ ಬಿಸಿ ಮಾಡಿ, ಅದು ಆಗಲೇ ಒಣಗಿದೆ ಬಿಸಿಲಲ್ಲಿ, ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ ಪುಡಿ. ಅನ್ನಕ್ಕೆಲ್ಲ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡೆಲ್ಲ ತಿನ್ಬೋದು. ಕೂದಲೆಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ ನಿಮಗೆ ಕರ್ಬೇವಿನ ಸೊಪ್ಪಲ್ಲಿ ಎಷ್ಟು ಆರೋಗ್ಯಕರವಾದ ಗುಣಗಳಿದ್ದಾವೆ ಅಂತ. ಸೊ ಬಾಣಂತಿಯರು ಎಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ಕಟ್ಟುನಿಟ್ಟಾದ ಊಟ ಕೊಡಬೇಕಲ್ವ ಅವ್ರಿಗೆ. ಅದರಿಂದ ಈ ಕರ್ಬೇವಿನ ಸೊಪ್ಪು ಚಟ್ನಿ ಕೊಟ್ಟರೆ ತುಂಬಾ ಒಳ್ಳೆಯದು. ಈರುಳ್ಳಿ ಏನು ಹಾಕಿರಲ್ವಲ್ಲ, ಸೊ ಅದರಿಂದ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ನೋಡಿ, ಇದು ಕೂಡ ಚೆನ್ನಾಗಿ ಒಣಗಿದೆ ಗರಿಗರಿಯಾಗಿ. ನಾನು ಸ್ವಲ್ಪ ಬಾಣಲಿಲಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ. ಆ ಬಿಸಿ ಬಾಣಲಿಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಹುಳಿಯೆಲ್ಲ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಟೇಸ್ಟ್ ಅಣುಗುಣವಾಗಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಗಟ್ಟಿರುತ್ತಲ್ಲ ಈ ಹುಣಸೆಹಣ್ಣು, ಅದಕ್ಕೆ ಸ್ವಲ್ಪ ಬೆಚ್ಚಗಾದರೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಮಾಡ್ಬೋದು, ನುಣ್ಣಗಾಗುತ್ತೆ. ಸೊ ಇಲ್ಲಿ ಒಂದು ಬೌಲ್ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಡ್ರೈ ಆಗೇ ಇದೆ ಒಣಕೊಬ್ಬರಿ. ಸೊ ಈ ಮಿಶ್ರಣಕ್ಕೆ ಸ್ವಲ್ಪ ಬೆರೆಸಿದ್ರೆ ಆ ಬಿಸಿಗೆ ಎಲ್ಲ ಆಗುತ್ತೆ. ಬೆಲ್ಲ ಒಂಚೂರು ಬೆಲ್ಲ ತೊಗೊಂಡಿದ್ದೀನಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಕೂಡ ಹೈಲೈಟ್ ಇದು ಚಟ್ನಿ ಪುಡಿನಲ್ಲಿ, ತುಂಬ ಟೇಸ್ಟಿ ಆಗುತ್ತೆ. ಬೆಳ್ಳುಳ್ಳಿ ತಿಂದಿರೋರು ಹಿಂಗೆ ಹಾಕ್ಕೊಳ್ಳಿ. ಹೇಳ್ತಾರಲ್ಲ ಬಾಣಂತಿಯರಿಗೆ ಬೆಳ್ಳುಳ್ಳಿ ಕೂಡ ಒಳ್ಳೆಯದು, ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಉಷ್ಣಾಂಶ ಇರುತ್ತೆ, ಅದರಿಂದ ಬೆಳ್ಳುಳ್ಳಿ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾಯಿದ್ರು. ಅದರಿಂದ ಈ ಥರ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಬಾಣಂತಿಯರೊಬ್ಬರೇ ಎಲ್ಲ ಎಲ್ಲರೂ ತಿನ್ಬೋದು, ತುಂಬಾ ಟೇಸ್ಟಿ ಇರುತ್ತೆ ಇದು. ಚಪಾತಿಗೆ ತುಪ್ಪ ಎಲ್ಲ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಇದೆಲ್ಲ ನೋಡಿ, ಬಿಸಿ ಬಾಂಡಿ ತಣ್ಣಗಾಗೋವರೆಗೂ ಬಿಡಬೇಕು. ಇದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಎಲ್ಲ ಆಗಿದೆ, ಇದು ಎಲ್ಲ ಗರ್ಗರಿಯಾಗಿದೆ. ಚೆನ್ನಾಗಿ ಈ ಥರ ಗರ್ಗರಿಯಾಗಿ ಮಾಡಿಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ ಚಟ್ನಿ ಪುಡಿ. ಸೊ ಅದರಿಂದ ಸ್ವಲ್ಪ ಮಾಯ್ಸ್ಟ್ರಲ್ಲಿ ಏನೇದೆಲ್ಲ ತೇವಾಂಶ ಎಲ್ಲ ಹೋಗಿಸಿ ಮಾಡಬೇಕು. ಒಂಚೂರು ಹಾಕ್ಕೊಂಡಿದ್ದೀನಿ ನೋಡಿ, ಹುರ್ಗಡ್ಲೆ ಅಷ್ಟೇ, ಬೇಕಾಗಿಲ್ಲ. ಸೊ ನಾನು ಸುಮ್ಮನೆ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರೋಣಂತೆ ಮಿಕ್ಸಿ ಜಾರಲ್ಲಿ. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ತುಂಬ ಗಂಧ ಥರ ಪುಡಿ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ತರ್ತರಿ ಇರಬೇಕು. ಇದು ಚಟ್ನಿ ಪುಡಿ ಯಾವಾಗಲೇ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿ ಪುಡಿ ನಾನು ಅದೇ ರೀತಿ ಮಾಡೋದು. ತುಂಬ ನುಣ್ಣಗೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ, ಒಂಥರ ಚೋಕ್ ಆದಂಗೆ ಆಗುತ್ತೆ ಗಂಟ್ಲಿಗೆ. ಸೊ ಈ ಥರ ತರ್ತರಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಪ್ರಯತ್ನ ಪಡಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರೋಣಂತೆ. ಸೊ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಸುಮಾರು ದಿವಸ ಬರುತ್ತೆ. ಫ್ರಿಡ್ಜಲ್ಲೆಲ್ಲ ಇಡೋ ಅವಶ್ಯಕತೆ ಇಲ್ಲ, ಆಚೆನೇ ಇಟ್ಕೊಬೋದು. ಸೊ ಬಿಸಿ ಅನ್ನಕ್ಕೆ, ಚಪಾತಿಗೆ, ಮಕ್ಕಳಿಗೆ ಸ್ಕೂಲ್ಗೂ ಅಷ್ಟೇ ತುಪ್ಪದ ಜೊತೆ ಚಪಾತಿ ರೋಲ್ ಮಾಡಿಕೊಟ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಅದು ಗೊತ್ತಿರೋಂಗೆ ಕೂದಲಿಗೆಲ್ಲ ತುಂಬ ಒಳ್ಳೇದಲ್ವ ಈ ಕರಿಬೇವು. ಹಾಗೆ ಅಂತೂ ತಿನ್ನೋಕ್ಕಾಗಲ್ಲ. ಸೊ ಕರಿಬೇವು, ಉಪ್ಪಿಟ್ಟು, ಚಿತ್ರಾನ್ನಕ್ಕೆಲ್ಲ ಹಾಕಿದ್ರೆ ತೆಗೆದಿಡ್ತಾರೆ. ಸೊ ಈ ರೀತಿ ಒಂದು ಚಟ್ನಿ ಪುಡಿ ಅಂತ ತುಂಬ ಕರಿಬೇವಿನ ಸೊಪ್ಪು ಹಾಕಿ ಮಾಡಿದ್ರೆ ಹೆಲ್ತ್ಗೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎಲ್ಲ ಆಯ್ತು. ಈ ಥರ ತರ್ತರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಈ ರೀತಿ ಆಗಿದೆ. ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟ್ ಇರುತ್ತೆ. ಉಪ್ಪು ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ತುಂಬಾ ಕಮ್ಮಿ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿರೋಂಥ ಚಟ್ನಿ ಪುಡಿ ಇದು. ಮನೇಲಿ ಏನಿದೆ ಅದೇ ಅಷ್ಟೇ. ಕರ್ಬೇವಿನ ಸೊಪ್ಪು ಮಾತ್ರ ತುಂಬಾ ಹಾಕಬೇಕು, ಆವಾಗಲೇ ಚೆನ್ನಾಗಿರುತ್ತದು. ಸೊ ಆರೋಗ್ಯಕರ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.